ಅಲ್ಲೆಲಿಯ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಯಾವಾಗ ನಮಗೆ ಒಳ್ಳೆ ಮಾಡುವುದು ದೇವರ ನಮಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಇವತ್ತಿನ ನಮ್ಮ ವಾಕ್ಯ ಸಂದೇಶ ನಮ್ಮ ಉದ್ದೇಶಗಳನ್ನು ಸಫಲಗೊಳಿಸುವ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ನಮ್ಮ ಉದ್ದೇಶಗಳನ್ನು ಸಫಲಗೊಳಿಸುವ ಯೇಸು ಕ್ರಿಸ್ತ. ಪ್ರೈಸ್ ದ ಲಾರ್ಡ್. ದೇವರ ಆರಾಧನೆಯಲ್ಲಿ ಮಹಿಮೆ ಹೊಂದಿದ ಕೀರ್ತನೆಯಲ್ಲಿ ದೇವರು ನಮ್ಮನ್ನು ಮಾತಾಡಿದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನೋಡ್ಕೋಕೆ ಓದು ನೋಡು. Proverbs 16:3. Commit to the Lord whatever you do, and He will establish your plans. Praise the Lord. ನಿನ್ನ ಕಾರ್ಯಭಾರವನ್ನು ಯವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುತ್ತವೆ. ನಿನ್ನ ಕಾರ್ಯಭಾರಗಳು, ನೀನು ಮಾಡುವ ಎಲ್ಲಾ ಕಾರ್ಯಗಳು ದೇವರಿಗೆ ವಹಿಸಿಕೊಡು. ಪ್ರೈಸ್ ದ ಲಾರ್ಡ್. ನಿನ್ನ ಸ್ವಂತ ಆಲೋಚನೆ, ಜನರ ಆಲೋಚನೆ, ಜನರ ಜ್ಞಾನ ಕೇಳ್ಕೊಳ್ಬೇಡ. ಪ್ರೈಸ್ ದ ಲಾರ್ಡ್. ಒಂದು ದೇವರ ಮಕ್ಕಳು ಅಥವಾ ದೇವರ ಮಗನು ಅಥವಾ ದೇವರ ಮಗಳು ಯಾವುದಾದರೂ ನಮ್ಮ ಆಲೋಚನೆ ಅಥವಾ ನಮ್ಮ ಉದ್ದೇಶಗಳಿದ್ರೆ ಆ ದೇವರಿಗೆ ವಹಿಸಿಕೊಟ್ರೆ ದೇವರನ್ನು ಸಫಲಗೊಳಿಸ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಸೃಷ್ಟಿಕರ್ತನ ಯೇಸು ಕ್ರಿಸ್ತನ ಇಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನಮ್ಮ ಉದ್ದೇಶಗಳು ನೆರವೇರಬೇಕಾದರೆ ಆ ಉದ್ದೇಶಗಳನ್ನು ನಾವು ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು. ಪ್ರೈಸ್ ದ ಲಾರ್ಡ್. ನಾನೇ ಮಾಡ್ತೇನೆ, ನನಗೆ ಅವನಿದ್ದಾನೆ, ಇವ ಅದಲ್ಲ. ಪ್ರೈಸ್ ದ ಲಾರ್ಡ್. ಯಾವಾಗ ದೇವರಿಗೆ ಒಪ್ಪಿಸಿಕೊಡ್ತೀವಿ, ದೇವರಿಗೆ ಅದ್ಭುತ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಯಾಕೆ ನಿನ್ನ ಬಾರಿಯನ್ನು ಒಪ್ಪಿಸಿಕೊಡ್ಬೇಕಂತ ಹೇಳುವಾಗ ನಿನ್ನ ಆಲೋಚನೆಗಿಂತ ದೊಡ್ಡ ಆಲೋಚನೆ ದೇವರು. ಪ್ರೈಸ್ ದ ಲಾರ್ಡ್. ನೋಡ್ಬೋದುವಾಗ ಯೆರೆಮೀಯ 30:19. Great are your purposes and mighty are your deeds. Your eyes are open to all the ways of men. You reward everyone according to his conduct and as his deeds is. Hallelujah. Praise the Lord. ವಾಕ್ಯದಲ್ಲಿ ಸಾರಾಂಶ ಹೀಗೆ ಉಂಟು. ನಮ್ಮ ದೇವರು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ಪ್ರೈಸ್ ದ ಲಾರ್ಡ್. ಈ ಲೋಕದ ಯಾವ ಜ್ಞಾನಿ ಇಲ್ಲ, ಯಾವ ಬಲಶಾಲಿ ಇಲ್ಲ, ಯಾವ ಪ್ರೈಸ್ ದ ಲಾರ್ಡ್. ಪರಾಕ್ರಮಶಾಲಿ ದೇವರೊಬ್ಬನೇ. ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯ ಸಮರ್ಥನು ದೇವರೊಂದಿಗೆ ಇರುವಾಗ ನಿನ್ನ ಕಾರ್ಯಭಾರವನ್ನು ದೇವರು ವಹಿಸಿಕೊಡು. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ವೇಳೆಯಲ್ಲಿ ನಿನ್ನ ಕಾರ್ಯಭಾರವನ್ನು ದೇವರು ವಹಿಸಿಕೊಟ್ರೆ ನಿಮಗೆ ಅದ್ಭುತ ನಡೆಯುತ್ತೆ ಉಂಟು. ಪ್ರೈಸ್ ದ ಲಾರ್ಡ್. ಅದ್ಭುತಗಳಲ್ಲಿ ನಡಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ದೇವರೊಂದಿಗೆ ಜೀವಿಸುವಾಗ ನಿನ್ನ ಕಾರ್ಯಭಾರವನ್ನು ಆ ಉದ್ದೇಶವನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ಅದನ್ನು ನಿಂಗೆ ಏನ್ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವನು ನೆರವೇರಿಸಿಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ರಾಜಾದಿರಾಜನಾದ ದೇವರದ ಅಪ್ಪನ ದೇವರು ಜೀವಿಸುವ ಕರ್ತ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿಯೇ ಏರ್ಮೆ ಬೆಳ್ತಾನೆ, ಆಲೋಚನೆ ಶ್ರೇಷ್ಠನು, ಕಾರ್ಯ ಸಮರ್ಥನು. ಪ್ರೈಸ್ ದ ಲಾರ್ಡ್. ಆಲೋಚನೆ ಕೊಡುವವನೇ ನಮ್ಮ ದೇವರು, ಕಾರ್ಯ ಮಾಡುವವನೇ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೆಂತಂದ್ರೆ ಈ ಜಗತ್ತಿನ ಪ್ರತಿಯೊಂದು ಮನುಷ್ಯರನ್ನು ನಾವು ಏನ್ ಮಾಡ್ಬೋದು, ಅವರ ಕಣ್ಣಿಗೆ ಅಥವಾ ಅವರ ಹೃದಯಕ್ಕೆ ಮರೆಯಾಗಿರ್ಬೋದು. ನಮ್ಮ ದೇವರಿಗೆ ಮರೆಯಾದಂತ, ದೇವರಿಗೆ ಮರೆಯಾಗಿ ಯಾವುದೂ ಇಲ್ಲ. ನಿನ್ನ ಹೃದಯದ ಆಲೋಚನೆಗಳನ್ನು ಕೂಡ ಗುಪ್ತಪಡಿಸುವುದು ಹೃದಯ ರಹಸ್ಯವನ್ನು ದೇವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 1 Corinthians 5:9 ವಾಟ್ಸ್ ಓದೋರಿ. Therefore judge nothing before the appointed time. Wait until the Lord comes. He will bring to light what is hidden in darkness and will expose the motives of the heart. At that time each will receive their praise from God. Praise the Lord. Hallelujah. ಹೃದಯದ ಆಲೋಚನೆಗಳನ್ನು ಕತ್ತಲದ ಸಂಗತಿಯನ್ನು ದೇವರು ತಿಳಿಪಡಿಸ್ತಾನೆ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿ ನೀನು ಸಮಾಧಾನ ಕೂತು. ನಿನ್ನ ಕಾರ್ಯಭಾರ ದೇವರಿಗೆ ಹೇಳ್ತಾ ಸ್ತೋತ್ರ ಹೇಳ್ತೇವೆ, ಅದನ್ನು ಆತನೇ ಸಫಲಗೊಳಿಸುವನು. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ಅಥವಾ ನೀನು ಒಂದು ನಿಶ್ಚಯ ತಗೊಳ್ಳಕ್ಕೆ ಹೋಗಬೇಡ, ಅಥವಾ ಮನುಷ್ಯರಲ್ಲಿ ನಿಶ್ಚಯ ತಗೊಳ್ಬೇಡ. ಮೊಣಕಾಲ ಊರಿ ದೇವರ ಹತ್ರ ಒಂದು ಆಲೋಚನೆ ಕೇಳುವಾಗ ದೇವರೇ ನಿನ್ನ ಆಲೋಚನೆ ಕೇಳ್ತಾನೆ. ಪ್ರೈಸ್ ದ ಲಾರ್ಡ್. ದೇವರೇ, ಯಾಕೆಂದರೆ ನಮ್ಮ ದೇವರಿಗೆ ಸಮಾನ ಇನ್ನೊಬ್ಬ ದೇವರಿಲ್ಲ. ಪ್ರೈಸ್ ದ ಲಾರ್ಡ್. ಓದೋಡೋಕೆ Psalms 45. Many, Lord my God, are the wonders you have done. Yes. The things you planned for us, none can compare with you. Where I speak and tell of your deeds, they would be too many to declare. Hallelujah. ನಮ್ಮ ದೇವರು ನಮ್ಮ ಹಿತಕ್ಕಾಗಿ, ಪ್ರೈಸ್ ದ ಲಾರ್ಡ್, ಯೇಸು ಕ್ರಿಸ್ತನು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆ ಅಥವಾ ಅವನು ಮಾಡಿದ ಅದ್ಭುತ ನಮಗೆ ಹೇಳಲಿಕ್ಕೆ ಅಸಾಧ್ಯ. ಹೇಳಲಿಕ್ಕೆ ಅದು ಅಸಂಖ್ಯ, ಅಂದ್ರೆ ಅದು ವಿವರ ಮಾಡಲಿಕ್ಕೆ ಅಸಾಧ್ಯ. ಇದುವರೆಗೆ ಇದೆ ಮಾಡಿದ ಉಪಕಾರ ಅಥವಾ ಅವನು ನಮಗೆ ಯೋಚಿಸಿದ ಎಲ್ಲ ಕಾರ್ಯಗಳು ಅದು ವಿವರಿಸಲಿಕ್ಕೆ ನಮಗೆ ಅಸಾಧ್ಯ. ಅಂತ ಅದ್ಭುತ ಮಾಡಿದ, ಹೌದಲ್ವಾ?
ನನ್ನನ್ನು ನಿಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣಕ್ಕೂ ನಮ್ಮನ್ನು ನಡೆಸ್ತಾನೆ. ಅಮಾದರ ಕೃಪೆಗೆ ಪ್ರೇಸ್ ದ ಲಾರ್ಡ್. ನಮ್ಮನ್ನು ಒಂದೊಂದು ಕ್ಷಣವೂ ನಮ್ಮನ್ನು ಕೈ ಬಿಡಲಿಲ್ಲ, ಅಮಾದರ ಪ್ರೀತಿಗೆ. ಅದಕ್ಕಾಗಿ ನನ್ನ ದೇವರು ನಿಂಗೆ ಸಮಾನ ದೇವರು ಯಾರಿದ್ದಾನೆ? ನೀನು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆ ಶ್ರೇಷ್ಠವಾಗಿ ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ನಮಗೆ ಮಾಡಿದ ಅದ್ಭುತ ಅಸಂಖ್ಯವಾಗಿದೆ ಪ್ರೇಸ್ ದ ಲಾರ್ಡ್. ಈ ಸಾಯಂಕಾಲ ಒಂದೇ ಒಂದು ಹೇಳ್ತೇನೆ, ನಮ್ಮ ಕಾರ್ಯಭಾರವನ್ನು ದೇವರು ವಹಿಸುವ ದೇವರು ನಮಗೋಸ್ಕರ ಅದ್ಭುತ ಮಾಡ್ತಾನೆ. ನಮ್ಮ ಕಾರ್ಯಭಾರವನ್ನು ದೇವರು ಕೊಟ್ಟು ಬಿಡುವ ಆತನೇ ಆ ಉದ್ದೇಶ ನೆರವೇರಿಸ್ತಾನೆ. ಈ ವಾಕ್ಯದಲ್ಲಿ ದೇವರು ನಿಮ್ಮ ಬಲಪಡಿಸಲಿ. ಈ ವಾಕ್ಯದಲ್ಲಿ ನಿಮ್ಮನ್ನು ಆಶೀರ್ವಾದ ಯೇಸು ಕ್ರಿಸ್ತನ ಸ್ತೋತ್ರ. ಆಮೆನ್.